ನೋಡ್ರಿ ಮಕ್ಕಳಂದ್ರೆ ಇಷ್ಟ ಅಂತಾಗಿ ನಮ್ಮ ಗುಂಡನ ಎತ್ತಿಗಂತ ಒಂದಿಷ್ಟು ನಾಟಕ ಮಾಡಿಲ್ಲ ರಿಯಲ್ ಅಂದ್ರೆ ಇದು ಹೆಂಗ ಯಾವಾಗ ಬರ್ತಾರ ಅನನ್ಯ ಅಮೂಲ್ಯ ರಜೆ ಕೊಟ್ಟಿಲ್ವಾ ಅಂತ ಕೇಳಕ್ ಬೇಕಾದ್ರ ಡಿಸ್ಕ್ರಿಪ್ಷನ್ ಒಳಗಡೆ ಇದು ಅನನ್ಯಗ ಅಂತ ಅನ್ಕೊಂಡೆ ಇದು ಗೈಸ್ ನೋಡ್ರಿ ಇವರು ನಮ್ಮ ಪಾಪನ್ ಮಾತಾಡ್ಸಕ್ ಬಂದಾರ ಇನ್ನ ಬರತಡ ಹೇಳಕಂತ ನೋಡ್ರಿ ಬರೀ ಅಳ್ತಾಳ ಅಂತ ನೋಡ್ರಿ ಗೈಸ್ ಈಗೋಬೇಕಿ ಓಯ್ ಈಕಿ ಶ್ರಾವಣಿ ನಮ್ಮ ವಸಂತಿ ಮಕ್ಕಳು ಗೈಸ್ ಇವ್ರು ಆಯ್ಕೆ ನೋಡ್ರಿ ಮಕ್ಕಳಂದ್ರೆ ಇಷ್ಟ ಅಂತಾಗಿ ನಮ್ಮ ಗುಂಡನ ಎತ್ತಿಗಂತ ಕುಂತಾಳ ಕೈ ಬಿಡು ಅಂತ ದೊಡ್ಡ ಹಿರಿಯ ಮನೆ ಈಕಿ ಕೈ ಬಿಡು ಅಂತ ಏ ಅಯ್ಯಯ್ಯ ಸೋಗ್ ನೋಡಕಿನ ಹಂಗ್ ಪಪ್ಪಿ ಕೊಡ್ಬಾರ್ದು ಹೆಂಗ್ ಹೇಳಿದ್ನ ನಾನು ಹಿಂಗ ನೀ ಹಂಗ್ ಕೊಡ್ಬೇಕು ಗೈಸ್ ನೋಡ್ರಿ ನಮ್ಮ ಅಣ್ಣ ಬಂದಿದ್ರೆಲ್ಲ ಕಲ್ಲಂಗಡಿಯನ್ನು ತಗೊಂಬಂದಿದ್ರು ನಮ್ಮ ವೀರೇಶ ಕೊಯ್ಯಕಂತ ನೋಡ್ರಿ ನೋಡಕ್ಕೇನೋ ಕಲರ್ ಮಸ್ತ್ ಕಾಣಕತ್ತೈತಿ ಟೇಸ್ಟ್ ಹೆಂಗೈತನ ಗೊತ್ತಿಲ್ಲ ತಿಂದಿ ಹೇಳ್ರಿ ಗೈಸ್ ನೀವು ನೋಡ್ರಿ ಗೈಸ್ ಮಕ್ಕಂಡ ಎದ್ದು ಹಸಿಗೆ ಎದ್ದು ಬಂದ ನೋಡ್ರಿ ಹುಡುಗಿ ಒಟ್ಟ ಕ್ಯಾಮ್ರಾ ಹೆಂಗ್ ಫೇಸ್ ಮಾಡ್ಬೇಕು ಆ ಹುಡುಗಿ ಸ್ವಲ್ಪ ಹೆಂಗನ ಇರ್ಲಿ ಬಿಡು ನಾನು ಇದ್ದಂಗಿರ್ತನ ಅಂತ ನೋಡ್ರಿ ಅದಕ್ಕೆ ಆ ಹುಡುಗಿ ನಾಚಿಕನಲ್ಲ ಕ್ಯಾಮ್ರಾ ಮುಂದೆ ತಿಂದು ಹೆಂಗೈತೆ ಅಂತ ಹೇಳಿ ಅವು ಕ್ಯಾಮ್ರಾ ಮುಂದೆ ತಿನ್ನಲ್ಲ ಅಂತ ಬರೀ ತಿನ್ನೇವ ಅವ ಅಷ್ಟು ಸ್ಟೈಲಿಶ್ ಆಯ್ತು ಗೈಸ್ ನೋಡ್ರಿ ಹೆಂಗೆ ಅಸಹ್ಯ ಅಂತಾಳ ನೀವು ಕ್ಯಾಮ್ರಾ ಮುಂದಂತೆ ಮೆಲ್ಲಗೆ ಸ್ವಲ್ಪ ಬಿಟ್ಕೊಂಡಾಳ ಈ ತಡ್ರಿ ಇದು ಎಷ್ಟು ಅಸಹ್ಯ ಐತಿ ಅಂತಾನ ನಿಮ್ಮ ಮುಂದೆ ಹೆಂಗ್ ತಿಂತಾನ ನೋಡ ಅದು ರಿಯಲ್ ನೋಡ್ರಿ ಗಬ್ಬ ಗಬ್ಬ ತಿಂತಾಳಲ್ಲ ಅದು ರಿಯಲ್ ಹಾಕಿದೆ ಅವ ಅದ ರಿಯಲ್ ನೋಡ್ರಿ ಈರ ನಿನ್ ತೋರ್ಸಲ್ಲ ರಿಯಲ್ ತೋರ್ಸು ಫೇಕ್ ತೋರ್ಸ್ ನೋಡ ಈಗ ತೋರ್ಸ್ ನಂಗೆ ರಿಯಲ್ ಆಕಿ ರಿಯಲ್ ತೋರ್ಸಿದ್ಲ ಲಾಸ್ಟ್ನ್ಯಾಗ ಕ್ಯಾಮ್ರಾ ಮುಂದೆ ನಾಟಕ ಮಾಡ್ಬೇಡ ರಿಯಲ್ ತೋರ್ಸಿ ಹೆಂಗ್ ತಿಂತೀನಿ ಅವ ರಿಯಲ್ ತಿಂತಾಳ ನೋಡ್ರಿ ನಮ್ಮ ಮಮ್ಮಿ ರಿಯಲ್ ತಿಂತಾವ ನೋಡ್ರಿ ಮಮ್ಮಿ ಆಕೆ ಹೆಂಗ್ ತಿಂತೀಯಲ್ಲ ಹಂಗ ತೋರ್ಸ್ ಮತ್ ಸ್ಟೈಲ್ ಆಗಿ ತಿನ್ಬೇಡ ಒಂದಿಷ್ಟು ನಾಟಕ ಮಾಡಿಲ್ಲ ರಿಯಲ್ ಅಂದ್ರೆ ಇದು ನಮ್ಗಿರ ನೋಡಂತಳ್ರಿ ನಾ ತಿನ್ನಲ್ಲ ನೋಡ್ರಿ ಅವ್ರ ಅಲ್ಲೇ ಮಕ್ಕಂಡ ತಿನ್ನ ನಾ ತೋರ್ಸ್ಬೇಕನ್ನಷ್ಟೇ ಇಲ್ಲ ಎಷ್ಟು ವೇಸ್ಟ್ ಮಾಡ್ತಾರ ನೋಡ್ರಿ ಗೈಸ್ ಇಷ್ಟೆಲ್ಲ ನೋಡಿದ್ರಿ ಎಷ್ಟು ವೇಸ್ಟ್ ಆಗಿರ್ತಿದ್ದೆ ಅಲ್ಲ ಇದು ನೀವು ನನಗೆ ಇದು ನೋಡ್ಬಿಟ್ರೆ ಮೈಯೆಲ್ಲ ತಿನ್ ತೋರ್ಸಲ್ಲ ಒಂದು ಗಬ ಗಬ ತಿನ್ನ ಹೆಂಗ್ ತಿಂತಿಯಲ್ಲ ಹಂಗ ಗಬ ಗಬ ಹಂಗ ಹೆಂಗ ನಾಟಕ ಅಂತ ಗೊತ್ತಾಯ್ತು ಬಿಡು ನಮಗೂ ಹೇಳೋದ ಬೇಡ ನೀನು ಓಕೆ ಗೈಸ್ ಕಲ್ಲಂಗಡಿ ತಿನ್ನೋಣ ಬನ್ನಿ ಗೈಸ್ ನೀ ಕರೀಲೋ ಈಗ ನಿಂಗೆ ಯಾರು ಹುಡುಗಿಯರ್ ಕಣ್ಬಿಟ್ರ ನೋಡಲ್ಲ ಹನಿ ಮ್ಯಾಗ ಗುಳ್ಳೆಗಿತ್ತು ನೋಡ್ರಿ ನೆದ್ರಿನಗುಳ್ಳಿ ಗೈಸ್ ಆತ ಮದ್ವಿಗೆ ಎಲ್ಲಿ ಇದಕ್ಕ ಇವೆಂಟ್ಗೆ ಹೋಗಿರ್ತಾನಲ್ಲ ಇಲ್ಲಿ ಕಣ್ಗಿನ್ ಬಿಟ್ರೆ ಹುಡುಗಿಯರ ಗೈಸ್ ತಿನ್ನೋಣ ಬನ್ನಿ ಗೈಸ್ ನೋಡಮ್ ತಡ್ರಿ ಹೆಂಗೈತಿ ವಾವ್ ಗೈಸ್ ಎಷ್ಟು ಕೆಂಪು ಐತ್ರಿ ಯೆಲ್ಲೋ ಕಲರ್ ರೆಡ್
ನೋಡಮ್ರಿ ಒಳಗ ಕೆಂಪು ಐತಿಲ್ಲ ಹೂವ ನಾವ್ ಹಂಚ್ಕೊಂಡಿವ್ ಗೈಸ್ ಇಂದ ಸೈಡ್ಗೆ ಬೆಳ್ಳಗ್ ಕಾಣ್ತಿಲ್ಲ ಹಿಂಗ ಜೊತೆ ಇರ್ತಾವ ಗೈಸ್. ನಮ್ಮ ಮಮ್ಮಿ ಒಂದ್ ಮೆಸೇಜ್ ಕೊಟ್ಟ ಬಿಡ್ರಿ ನಿಮ್ಗೆ ಇಲ್ಲೇ. ಹೌದು ಗೈಸ್, ಯಾರು ಹೆದರ್ಕೆ ಬೇಡ್ರಿ. ಗುಂಡೆ ಇಲ್ಲ ಒಳ್ಳೆ ಅಂಗಡಿ ತನ ಹೋಗ್ಬಿಟ್ಟಿ ಅಂದ್ರೆ ಮತ್ತೆ ಚೆಲ್ಲದ ಸೀನ್ ಇಲ್ಲ. ಏನಂದ್ರೆ ನೋಡ್ರಿ ಇವತ್ತು ಯಾರು ಬಂದಿದ್ರು ಅಂತ ನೋಡಿದ್ರಲ್ಲ. ಜಾಸ್ತಿ ನಾನು ಪಾಪು ಭಾಳ ಹಾಳಾಗಂದ್ಬಿಟ್ಟಿತ್ತೆ. ಅದಕ್ಕೆ ನಂಗೆ ವಿಡಿಯೋದಾಗ ಅನನ್ಯ ಅಮೂಲ್ಯ ಯಾರನ್ನೂ ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ. ಎದಕ್ಕೆ ಬಂದಿದ್ರಪ್ಪ ಅಂತಂದರೆ ಇಲ್ಲೇ ಒಂದು ಫಂಕ್ಷನ್ ಇತ್ತು ಅಂತ ಇಲ್ಲೇ ಅಂದ್ರೆ ಇಲ್ಲೇ ಅಲ್ಲ, ಕನಗಿರಿ ಹತ್ರ ಇತ್ತು. ಮತ್ತು ಅಮೂಲ್ಯ ಅನನ್ಯ ಬಂದಿದ್ರಲ್ಲ, ಅವ್ರದ್ದು ರಜೆ ನಿನ್ನೆನ ಮೊನ್ನೆ ಕೊಟ್ಟಿತ್ತು ಅನ್ಸುತ್ತೆ. ಯಾಕಂದ್ರೆ ಲೇಟಾಗಿ ಕೊಟ್ಟರು, ಅವ್ರ ಎಕ್ಸಾಮ್ ಲೇಟಾಗಿ ಮುಗಿದ್ವು. ಅದಕ್ಕೆ ಇನ್ನೊಂದು ಬಿಟ್ಟು ಹೋಗಂತ ಹೇಳಿದೆ. ಬಟ್ ಆದ್ರೆ ನಮ್ಮ ಹಸ್ಬೆಂಡು ಇನ್ನೊಂದು 4 ದಿನ ಬಿಟ್ಟು ಕಳಿಸ್ತೀವಿ ಅಂತಂದರು. ಅದಕ್ಕೋಸ್ಕರ ಇರಲಿ ಬಿಡು ಅಂತೇಳಿ ಅವ್ರನ್ನ ರಿಟರ್ನ್ ಊರಿಗೆ ಕಳಿಸಿದ್ದೆ ನೋಡ್ರಿ. ಅನನ್ಯ ಗುಂಡನ ಎತ್ಕೋಬೇಕಂತ ಎಷ್ಟು ಇದು ಮಾಡಕ್ಕಂತಿದ್ಲು ಗೈಸ್. ಒಟ್ಟು ಹಾಳಾಕೊಂಡ್ಬಿಟ್ಟಿದ್ನ ಇಲ್ಲಿ ಹಾಳಾಗಂತ ನೋಡ್ರಿ. ಈಗ ಎತ್ಕೊಂಡೆ ಮತ್ತೆ ಒಳ್ಳೆ ಸ್ವಲ್ಪ ಕಿರಿಕಿರಿ ಮಾಡಕ್ಕಂತಿದ್ದೆ. ಅವ್ರು ಬಂದಾಗ ಜಾಸ್ತಿ ಮಾಡಕ್ಕಂತಿದ್ನ. ಅದಕ್ಕೆ ಅನನ್ಯ ಹಂಗೆ ಸುಮ್ಮನೆ ಮುಟ್ಟಿ ಮಾತಾಡ್ಸಕ್ಕಂತಿದ್ಲು. ಅಮೂಲ್ಯ ಸ್ವಲ್ಪ ಬರೀ ತಿನ್ನಕ್ಕೆ ಅದು ಇದು ಮನೆಗೆ ಏನೈತಿ ಏನಿಲ್ಲ ಅದ್ರಾಗ ಬಿಸಿಯಾಗಿದ್ಲು. ಒಂದು 2 ಸಲ ಬಂದು ಹಿಂಗೆ ಮಾಡಿಲ್ಲ ಅಷ್ಟ. ಅನನ್ಯ ಭಾಳ ಟ್ರೈ ಮಾಡಕ್ಕಂತಿದ್ಲು. ಬಟ್ ವಿಡಿಯೋದಾಗ ತೋರ್ಸೋಕ್ಕಾಗಲಿಲ್ಲ. ಗದ್ದಲ ಆಗ್ಬಿಡ್ತು. ಇದೊಂದು ಹಾಳಾಗೊಂಡ್ಬಿಟ್ಟಿತ್ತು. ಫೋನ್ ಒಂದು ಕಡೆ ನಾನೊಂದು ಕಡೆ ಆಗ್ಬಿಟ್ಟಿದ್ನ. ಅದಕ್ಕೆ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೆ ಗೈಸ್. ಅವಾಗ ಫೋನ್ ಇತ್ತು ಹತ್ರ, ನನ್ನ ಹತ್ರ ಫೋನ್ ಇತ್ತು. ಅವಾಗ ಅವ್ರ ಅಪ್ಪಾಜಿ ಎತ್ಕೊಂಡಿರೋದು ಸ್ವಲ್ಪ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೆ. ಫುಲ್ ವಿಡಿಯೋದಾಗ ತೋರ್ಸೋಕ್ಕಾಗಲಿಲ್ಲ, ಸಾರಿ. ಮತ್ತು ಏನಪ್ಪ ಅಂತಂದ್ರೆ ಮತ್ತೆ ಇನ್ನೊಂದು ಯಾವಾಗ ಬರ್ತಾರೆ ಅನನ್ಯ ಅಮೂಲ್ಯ ರಜೆ ಕೊಟ್ಟಿಲ್ವಾ ಅಂತ ಕೇಳಕ್ಕಂತಿದ್ರಿ. ಆಗಲೇ ಹೇಳಿದ್ನಲ್ಲ, ರಜೆ ಕೊಟ್ಟೈತಿ. ಅಂದರೆ ಇನ್ನೊಂದು 4 ದಿನ ಇರಲಿ ಅಂತೇಳಿ ನಮ್ಮ ಅತ್ತೆಗೂ ಹೆಲ್ಪ್ ಆಗುತ್ತಾ ಅನನ್ಯ ಅಮೂಲ್ಯ ಇದ್ರ ಅಂತ ಹೇಳಿದ್ರು. ಅದಕ್ಕೆ ನೋಡಮ್ಮ, ಅಮೂಲ್ಯನ ಅಷ್ಟ ಆದ್ರೆ ಕಳಿಸ್ರಿ, ಆಮೇಲೆ ಬೇಕಾದ್ರೆ ಸ್ವಲ್ಪ ದಿನ ಅನನ್ಯನ ಕಳ್ಸಂತೆ ಅಂತ ಹೇಳೀನಿ. ಗೊತ್ತಿಲ್ಲ, ಅಮೂಲ್ಯ ಅವಾಗಲೇ ಇರೋಕೆ ಹಾಳಾಕೊಂಡ್ಬಿಟ್ಟಿಲ್ಲ ಗೈಸ್. ಅವತ್ತು ಇರ್ತೀನಿ ನಾನು ಆಗಂಗಿಲ್ಲ ಅಂತೇಳಿ ನಮ್ಮ ಮುಂದೆ ಫುಲ್ ಡ್ರಾಮಾ ಮಾಡಿ ಹಾಳಾಕೊಂಡಿಲ್ಲ, ನಮ್ಮ ಮಮ್ಮಿ ಮುಂದೆ, ನಮ್ಮ ಮುಂದೆ. ಮತ್ತು ನಮ್ಮ ಹಸ್ಬೆಂಡು ಇವಾಗ ಬೇಡ, ಇನ್ನೊಂದು 4 ದಿನ ಬಿಟ್ಟು ಕಳಿಸ್ಕೊಡ್ತೀವಿ ಅಂತ ಅಂದಿದ್ದಕ್ಕೆ ಹಿಂಗೆ ಮಾಡಿ ರಂಬಿಸಿ ಸ್ಲಿಪ್ಪರ್ ಕೊಡಿಸು ಹಿಂಗೆ ಅಂತೇಳಿ ತಿನ್ನೋಕೆ ಏನೇನೋ ನಮ್ಮ ಮಮ್ಮಿ 100 ರೂಪೀಸ್ ಕೊಟ್ಟರು. ಮತ್ತು ತಿನ್ನೋಕೆ ಏನೇನೋ ತಂದಿದ್ದೆ ನಮ್ಮ ವೀರು, ಏನೇನೋ ತಿನ್ನೋಕೆ ಕೊಟ್ಟು ರಂಬಿಸಿ ಸ್ಲಿಪ್ಪರ್ ಕೊಡಿಸ್ತಾನೋಗಿ ದಾರ್ಯಾಗ ಅಂತೇಳಿ ಕಳಿಸಿ ರಂಬಿಸಿ ಕಳಿಸಿದ್ವಿ ಗೈಸ್. ಇಲ್ಲಾಂದ್ರೆ ಏನು ಹೋಗೋಕೆ ರೆಡಿ ಇದ್ದಿಲ್ಲ ಮಗಳು. ಮತ್ತು ಅವತ್ತು ನಾನು ಅನನ್ಯ ಅಮೂಲ್ಯಗೆ ಒಂದು ಡ್ರೆಸ್ ಆರ್ಡ್ರ್ ಮಾಡಿದ್ದೆ. ಅದನ್ನು ನಂಗೆ ವಿಡಿಯೋದಾಗ ಅಂತ ನೋಡಿ ಅವರು ಬಂದಾಗ ಕೊಟ್ರಾಯ್ತು ಅಂತೇಳಿ ಮಾಡಿದ್ದೆ. ಬಟ್ ಅದು ಅವರು ಹೋದ್ಮೇಲೆ ಬಂದಿತ್ತು ಗೈಸ್ ನೋಡಿರಿ. ಅದಕ್ಕೆ ಬ್ಲಾಗ್ ಒಳಗೆ ತೋರ್ಸಮ್ಮ, ನನಗೇನು ಯೂಸ್ ಇಲ್ಲ ತೋರ್ಸೋದ್ರಿಂದ, ಸುಮ್ಮನೆ ತೋರ್ಸೋಣ. ಬೇಕಾದ್ರೆ ನಾನು ಈ ಡ್ರೆಸ್ಗಳು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಒಳಗಡೆ ಹಾಕಿರ್ತೀನಿ ಲಿಂಕ್ ಕೇಳ್ತಿರ್ತೀರಲ್ಲ, ನಾನು ಅದಕ್ಕೆ ಡಿಸ್ಕ್ರಿಪ್ಷನ್ ಒಳಗಡೆ ಹಾಕಿದ್ರೆ ಆಯ್ತು ಲಿಂಕ್ನ ಅಂತೇಳಿ ತೋರ್ಸಕ್ಕಂತೀನಿ. ಬರ್ರಿ ನೋಡಂತೇಳ್ರಿ ಹೆಂಗೈತಿ ಕ್ವಾಲಿಟಿ ಹೆಂಗದ ಒಂದು ತೋರಿಸ್ತೀನಿ ಬರ್ರಿ. ನಮ್ಮ ಗುಂಡ ಹಾಳಾಕಂತಾನ ಗೈಸ್. ನಮ್ಮ ಗುಂಡ ಬಂದಾಗಿಂದ ನನಗೆ ನೆಮ್ಮದಿಯಾಗಿ ಮಕ್ಕಳಕ್ಕಾಗವಂತು ಕುಂದ್ರಕ್ಕಾಗವಂತು ಬರೀ ಕೊಯ್ ಅಂತ ಗೈಸ್. ನಾನು ಸ್ವಲ್ಪ ಮಕ್ಕಬೇಕಂತೇಳಿ ಬೆಣ್ಣಿಗೆ ಹಚ್ಚಿರ್ತೀನಿ, ಆವಾಗಲೇ ಕೊಯ್ ಅಂತ ಸ್ಟಾರ್ಟ್ ಮಾಡ್ತಾನೆ. ಬನ್ನಿ ಗೈಸ್ ಹೆಂಗದವ ತೋರಿಸ್ತೀನಿ. ಇದು ಆ್ಯಕ್ಚುಲಿ ನಾನು ಏನು ಅಂದ್ಕೊಂಡಿದ್ದೆ, ಅಮೂಲ್ಯಗೆ ಸಪ್ರೇಟ್ ಅನನ್ಯಗೆ ಸಪ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಫಸ್ಟ್ ಮಾಡಿ ನೋಡಮ್ಮ ತಡಿ, ಆಮೇಲೆ ಬೆಸ್ಟ್ ಚಲೋ ಬಂದ್ರೆ ಮತ್ತೆ ಮಾಡಮ್ಮ ಅಂತೇಳಿ 11 to 12 years ಮಾಡೀನಿ ಗೈಸ್. ಅಂದ್ರೆ ಇಬ್ರಿಗೂ ಅವ್ರಿಗೆ ಹೇಳ್ಬಿಟ್ಟಿನಿ, ಇಬ್ರಿಗೂ ಒಂದೊಂದು ಅಂತ ಹೇಳ್ಬಿಟ್ಟು. ಮತ್ತು ಒಬ್ರಿಗೆ ಅಂದ್ಬಿಟ್ರೆ ಅವ್ರು ಜಗಳ ತಗೊಂತಾರೆ, ಬರೀ ಜಗಳ ಗಂಟೆ. ಅಮೂಲ್ಯ ಬೇರೆ ಅದ್ರಾಗ, ಅನನ್ಯನೂ ಜಗಳ ಗಂಟೆ ಗೈಸ್. ಅಂದ್ರೆ ತೋರ್ಸಲ್ಲ, ಸೆಟ್ಕೊಂಡ್ಬಿಡ್ತಾಳೆ ಒಳಗೊಳಗೆ. ಅದಕ್ಕೆ ಇಬ್ರಿಗೂ ಒಂದೊಂದು ತಗೊಳಂತ್ರಿ ಅಂತೇಳಿ 11 to 12 years ಮಾಡೀನಿ. ಅಂದ್ರೆ ಇಬ್ರಿಗೂ ಬರ್ತಾವು ಅಂತೇಳಿ ಅನ್ಕೊಂಡು ಮಾಡೀನಿ. ತೋರಿಸ್ತೀನಿ ಎಷ್ಟಿದೆ ಅಂತಂದ್ರೆ, ಎಷ್ಟು 300-400 ನಿಯರ್ ಐತಿ ಗಾಯ್ಸ್. ಒಂದು 385ನ ಇರಬೇಕು, 2 ಸೇರಿದೆ ಸೆಟ್. ಒಂದು ಸಪ್ರೇಟ್ ಅಂದ್ರೆ ಜಾಸ್ತಿ ಇತ್ತು ಸ್ವಲ್ಪ ಅದಕ್ಕಿಂತ. ಅದಕ್ಕೆ ಕ್ವಾಲಿಟಿ ಹೆಂಗಿರ್ತವೆ ಏನೋ ನಾವು ಫಸ್ಟ್ ಆಮೇಲೆ ಬೇಕಾದ್ರೆ ಮಾಡಮ್ಮ ಅಂತೇಳಿ ಮಾಡಿದ್ರಿ ನೋಡ್ರಿ. ಯಾವಾಗಲೇ ಸ್ಟಾರ್ಟ್ ಮಾಡಿದೆ ನಮ್ಮ ಗುಂಡ.
ಚಂದ ಐತಿ ಗೈಸ್. ನಮ್ಮ ಅಮ್ಮಲಿಗೆ ಇಂಥವಂದ್ರೆ ಭಾಳ ಇಷ್ಟ ಆಗಿ ಅವಾಗ ಯಾರ ಜ್ಯೋತಿನಾರ ಇಂಥದ್ದು ಕೊಟ್ಟಿದ್ರು ಅದನ್ನ ಹಾಕ್ಯಂಡು ರುಬ್ಬಿದ್ ನೋಡು. ಮಮ್ಮಿ ಅತ್ತಿಗೆ ಬಾ. ನಮ್ಮ ಸಾವಿತ್ರ ಆ ಕಡೆ ಮನೆಯಾಗ ಗೈಸ್, ಅವಾಗಿಂದ ಫೋನ್ ಹಚ್ಚಕಂತೀನಿ ಅತ್ತಾವಲ್ಲಿ ನಮ್ಮ ಗುಂಡನ ಎತ್ಕೊಳಕ್ಕೆ ಸ್ವಲ್ಪ ಎತ್ತಿಗೆ ಬಾ ಅಂತೇಳಿ ಅನ್ನಕಂತೀನಿ. ನಮ್ಮ ಗುಂಡ ನನ್ನ ಒಂದು 5 ನಿಮಿಷ ಸುಮ್ಮನೆ 5 ನಿಮಿಷ ಸುಮ್ಮನೆ ಇರ್ತಾನೆ ನೋಡ್ರಿ ಗೈಸ್. 5 ನಿಮಿಷ ಬಿಟ್ರೆ ಮತ್ತೆ ತೆಗಿತಾನೆ ತಗದೆ. ಎಷ್ಟು ಆಗ್ತಾವಲ್ಲ ಅಂತಂದ್ರೆ 11 to 12 ಇಯರ್ಸ್ ಅನ್ನನೇ ಅಮೂಲ್ಯಗೆ ಆಗ್ತಾವೆ, ಆರಾಮಾಗಿ ಆಗ್ತಾವೆ ಅಮೂಲ್ಯ. ಎಷ್ಟು ಚಲೋ ಅದಾವ 385 80 ರೂಪಾಯಿ ಎರಡು. ಚಲೋನಾ? ಹ್ಞೂ, ಎರಡು ಸೇರಿ. ಹಾಂ ಅಲ್ಲ, ಎರಡು ಸೇರಿ 80. ಆಫರ್ ಇತ್ತ ಅದೇ ಅದಕ್ಕೆ ಮಾಡಿದ್ದೀನಿ ಇಬ್ಬರಿಗೆ ಒಂದೊಂದು. ಇದು 12 ಮಾಡಿದ್ದೀನಿ ಗೈಸ್. ಇದು 12 ಅಂತ ಅನ್ಕೊಂಡೆ. ಇದು ಅಮೂಲ್ಯಕ್ಕೆ ಸೂಟ್ ಆಗುತ್ತಾ ಅನ್ಕೊಂಡಿದ್ದೀನಿ. ಸ್ವಲ್ಪ ಕಲರಿಗೆ ಮ್ಯಾಚ್ ಆಗುತ್ತಾ ಅಂತ ಅನ್ಕೊಂಡು ಇವೆರಡು ಮಾಡಿದ್ದೀನಿ. ಚಲೋ ಬಂದಾವ ನೋಡ್ರಿ, ಭಾರಿ ಬಂದವು. ಯಾರಾದರೂ ನಿಮ್ಮ ಮನೆಯಲ್ಲಿ ಅನನ್ಯ ಅಮೂಲ್ಯನ ಸೈಜ್ ಮಕ್ಕಳಿದ್ರೆ ಅವ್ರಿಗೆ ಆರ್ಡ್ರ್ ಮಾಡೋಕೆ. ಇದ್ರಕ್ಕಿಂತ ಆ್ಯಕ್ಚುಲಿ ಇದು ಕ್ವಾಲಿಟಿ ಮಸ್ತ್ ಐತಿ, ಒಂಥರ ರಫ್ ಐತಿ. ರಫ್ ಅಲ್ಲ, ಒಂಥರ ದಪ್ಪಗೆ ಚೆನ್ನಾಗೈತಿ. ಇಷ್ಟ ಆಗ್ತಿದೆ. ಅಮೂಲ್ಯ ನೋಡಿದ್ರೆ ಹಿಗ್ಗಾತಾಳೆ, ಈಗ ಖುಷಿ ಆತಾಳ. ಈಗ ಸ್ವಲ್ಪ ಸೈಜ್ನಾಗೂ ಸ್ವಲ್ಪ ಲೆಂತ್ನೂ ಗೊತ್ತಿಲ್ಲ. ಇದು ಸಿಮಿಲರ್ ಅನ್ಸಕ್ಕಂತಾವು, ಬಂದ್ರೆ ಸೈಜ್ ಏನು ದೊಡ್ಡದು ಅನ್ಸಕ್ಕಂತೈತಿ. ಅದೇ ಅನ್ಕೊಂಡೆ ನೋಡಿರಿ. ಇದು ದೊಡ್ಡದಿದ್ದು ಸ್ವಲ್ಪ ನಮ್ಮ ಮನೆಯಾಗ ಬರ್ತದೆ, ಇದು ಅಮೂಲ್ಯಗೆ ಬರ್ತದೆ. ನಿಮ್ಗೇನಾದರೂ ಬೇಕಾದ್ರೆ ನನ್ನ ಡಿಸ್ಕ್ರಿಪ್ಷನ್ ಒಳಗಡೆ ಲಿಂಕ್ ಹಾಕಿರ್ತೀನಿ, ಹೋಗಿ ಪರ್ಚೇಸ್ ಮಾಡಿ ಗೈಸ್. ನಿಮ್ಮ ಮನೇಲಿ ಅನನ್ಯ ಅಮೂಲ್ಯ ಅಂತರ ಮಕ್ಕಳಿದ್ರೆ ಪರ್ಚೇಸ್ ಮಾಡ್ಬೋದು. ಅನನ್ಯ ಅಮೂಲ್ಯ ಅಂತಲ್ಲ, ಅದರಿಗಿನ್ನ ಚಿಕ್ಕವ್ರಿಗೂ ಇದಾವೆ ಮತ್ತು ದೊಡ್ಡವ್ರಿಗೆ ಸೈಜ್ ಮೇಲೆ ಡಿಪೆಂಡ್ ಅದಾವೆ ಗೈಸ್. ನಿಮ್ಗೆ ಯಾರು ನಿಮ್ಮ ಮನೆಗೆ ಯಾರು ಸೈಜ್ ಬೇಕೋ ಅವ್ರ ಮೇಲೆ ಡಿಪೆಂಡ್ ಆಗಿ ತೊಗೋಬೋದು ನೋಡಿರಿ. ತುಂಬಾ ಚೆನ್ನಾಗಿರ್ತಾವೆ ಮೀಶೋದೊಳಗಡೆ. ಮೀಶೋದಾಗ ನಾನು ಭಾಳ ಅಂದರೆ ಯಾವಾಗಾರ ತೊಗೊಂಡ್ರು ಮೀಶೋದೊಳಗಡೆನೇ ತೊಗೊತೀನಿ ನಾನು. ಅವಾಗಿಂದನೂ ಹಂಗೆ. ಫಸ್ಟ್ ಫ್ಲಿಪ್ಕಾರ್ಟ್ನಾಗ ಒಂದು 2-3 ತೊಗೊಂಡಿದ್ದೆ, ಅದಾದಮೇಲೆ ಫ್ಲಿಪ್ಕಾರ್ಟ್ ಒಳಗೆ ಬಿಟ್ಟೆ ನಾನು. ನನಗೆ ಮೀಶೋನೇ ಬೆಸ್ಟ್ ಅನಿಸುತ್ತೆ ಯಾವಾಗಲೂ. ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟ್ ಸಿಗ್ತಾವೆ ನನಗೆ, ಅದಕ್ಕೆ ಅದರೊಳಗೆ ತೊಗೊತೀನಿ ನೋಡಿರಿ. ಓಕೆ ಗಾಯ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲ ನೋಡಿದ್ರೆಲ್ಲ ಅನನ್ಯ ಅಮೂಲ್ಯ ಬಂದಿರೋದು. ನಮ್ಮ ಅಣ್ಣ ಅವರು ಸುಮ್ಮನೆ ಹಾಗೆ ಬಂದಿದ್ರು, ಹಂಗೆ ಅವ್ರು ಬರ್ತಾ ಇರ್ತಾರೆ. ಒಂದಿನ ಬಂದು ಒಂದಿನ ಸ್ಟೇ ಆಗಿದ್ರು. ಅವ್ರು ಅದನ್ನು ತೋರ್ಸೋಕ್ಕಾಗಲಿಲ್ಲ ನಂಗೆ. ಅವರು ನಮ್ಮ ವಸಂತಿ ನಮ್ಮ ಅಣ್ಣ ಬಂದು ಮಾತಾಡಿಸಿ ಹೋದರು. ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೀಗೆ ನನ್ನ ವ್ಲಾಗ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ಬಾಯ್ ಬಾಯ್.